ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರ ಕಶ್ಯಪ್ ನಂದನ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು JDS ಕಡೆಯಿಂದ ಪ್ರದೀಪ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರಾಗಿ ಯಧು ನಂದನ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯಧುಕುಮಾರ್ ಅವರು, ಯಧುಕುಮಾರ್ ಅವರೇ, ನಿಮ್ಮಿಂದಲೇ ಶುರು ಮಾಡ್ತೀನಿ ನಾನು. ಯಾವುದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ ಇವತ್ತು? ಮೇಡಮ್, ಒಂದು VBG ರಾಮ್ಜಿ ಬಗ್ಗೆ ಸರ್ಕಾರ ಮಾಡ್ತಾ ಇರುವಂಥ ಅಪಪ್ರಚಾರ, ಅದು ಒಂದನೇದು. ಎರಡನೇದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಬಕಾರಿ ಇಲಾಖೆದು ಭ್ರಷ್ಟಾಚಾರ ಆಗಿದೆ, ಸರ್ಕಾರ ಅದಕ್ಕೆ ಕಿವಿ ಕೊಡ್ತಾನೆ ಇಲ್ಲ. ಯಾವ ಪ್ರತಿಪಕ್ಷವಾಗಿ ನಾವು ಏನೇ ಹೇಳ್ತಾ ಇದ್ರು ಅದ್ರ ಬಗ್ಗೆ ಒಂದು ಕಿವಿ ಕೊಟ್ಟು ಕೇಳುವಂಥ ಪರಿಸ್ಥಿತಿನೂ ಇಲ್ಲ. ಸ್ವತಃ ಯಾರು ಅಬಕಾರಿ ಅಧಿಕಾರಿಗಳು ಯಾರ್ದು ಆಡಿಯೋ ಮತ್ತು ವಿಡಿಯೋ ಲೀಕ್ ಆಗಿ ಭ್ರಷ್ಟಾಚಾರ ಆಗಿದೆ, ಮತ್ತು ಕಾಂಗ್ರೆಸ್ ಸಮಾವೇಶದಲ್ಲಿ ಯಾವ ರೀತಿ ಮದ್ಯಗಳನ್ನ ಹೆಚ್ಚಾಗಿ ಮಾರಾಟ ಮಾಡಬೇಕು, ಇದು ಮಾಡಬೇಕು ಅಂತ ಎಲ್ಲ ಇದ್ರೂ ಕೂಡ ಅದಕ್ಕೊಂದು ತನಿಖೆ ಬೇಕಲ್ಲ ಮೇಡಮ್, ಅದಕ್ಕೆ ಒಂದು ಅಕೌಂಟಬಿಲಿಟಿ ಬೇಕಲ್ಲ ಮೇಡಮ್. ಇದೇ ಥರದ್ದು, ಯಾಕಂದರೆ ಸರ್ಕಾರದ ಆದಾಯದ ಮೂಲದಲ್ಲಿ ಮೊದಲನೇದಾಗಿ ದೊಡ್ಡ ಆದಾಯ ತರುವಂಥದ್ದೇ ಅಬಕಾರಿ ಇಲಾಖೆ. ಅದಕ್ಕೆ ಅಕೌಂಟಬಿಲಿಟಿ ಬೇಕಾಗುತ್ತೆ. ಅದರಲ್ಲಿ ಲಾಭ ತಗೊಳ್ಳೋಂಥವ್ರು ಸರ್ಕಾರದವರು, ಆದರೆ ಅದನ್ನ ನಡೀತಾ ಇರುವಂಥ ಭ್ರಷ್ಟಾಚಾರ ಆಗ್ಬೋದು, ಅದರಲ್ಲಿ ಅಧಿಕಾರಿಗಳಿಗೆ ಹೆಚ್ಚು ಹೊಣೆಯನ್ನು ಟಾಸ್ಕ್ ಅನ್ನು ಕೊಡ್ತಾ ಕಠಿಣ ಇದನ್ನು ಮಾಡ್ತಾ ಸರ್ಕಾರ ಅದ್ರ ದೊಡ್ಡ ಒಂದು ಭ್ರಷ್ಟಾಚಾರದ ಕೂಪವಾಗಿ ಅದನ್ನ ಅಬಕಾರಿ ಇಲಾಖೆನ ಇದು ಮಾಡಿದಾಗ ವೇರ್ ಇಸ್ ದ ಅಕೌಂಟಬಿಲಿಟಿ? ಆ ಅಕೌಂಟಬಿಲಿಟಿಗೆ ಭ್ರಷ್ಟಾಚಾರ, ಇನ್ನೊಂದು VBG ರಾಮ್ಜಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವಂತದ್ದು, ಅದನ್ನ ಜನರಿಗೆ ಮುಗಿಸ್ಬೇಕಾಗಿರುವಂತದ್ದು ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅಂತ. RB ತಿಮ್ಮಾಪುರ ಅವ್ರಿಗೆ ಇದೇ ಮೊದಲನೇ ಸತಿ ಎಲ್ಲ ಬಂದಿರುವಂತದ್ದು. ಹಲವಾರು ಬಾರಿ ಹಿಂದೆ ಹೇಳಿದಾಗ್ಲೂ ಕೂಡ ಇಲ್ಲಿ ಅವ್ರ ಅಕೌಂಟಬಿಲಿಟಿ ಅಂದಾಗ ರಾಜೀನಾಮೆ ಕೊಡಿಸ್ತಾ ಇಲ್ಲ ನಾವು ಹೇಳ್ತಾ ಇದೀವಿ. ಅಕೌಂಟ್ ಬೇರೆ ರಾಜ್ಯದ ಕೊಟ್ಟಾಗ ನಿಮ್ಮ ಮೇಲೆ ಭ್ರಷ್ಟಾಚಾರದ ಅಧಿಕಾರಿಗಳನ್ನ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿರ್ತಿದ್ದಾರೆ. ಎಷ್ಟು ಲಕ್ಷ ಕೊಟ್ಟಿದ್ದಾರೆ, ಯಾವ ರೀತಿ ಇದು ಮಾಡಿದ್ದಾರೆ ಏನಂತ, ಇದಕ್ಕೆ ಒಂದು ಇದು ಅಕೌಂಟಬಿಲಿಟಿ ಬೇಕಲ್ಲ ಮೇಡಮ್. ಇದಕ್ಕೆ ಮುಖ್ಯಮಂತ್ರಿನೂ ಉತ್ತರಿಸ್ತಾ ಇಲ್ಲ. ಅವರ ಉತ್ತರ, RB ತಿಮ್ಮಪ್ಪ ಅವ್ರ ಉತ್ತರ ಹೆಂಗನಂದ್ರೆ, ನನ್ನ ಏನ್ ದಾಖಲೆ ಇದೆ ಅಂತ ಕೇಳ್ತಾರೆ. ನಿಮ್ಮ ಅಧಿಕಾರಿಗಳೇ ಸಿಕ್ಕಾಕೊಂಡಿದ್ದಾರಲ್ರಿ ಲೋಕಾಯುಕ್ತದಲ್ಲಿ, ಅದಕ್ಕಿಂತ ದಾಖಲೆ ಬೇಕಾ? ಅದಕ್ಕೊಂದು ತನಿಖೆ ಆಗ್ಬೇಕಲ್ವಾ? ಆ ತನಿಖೆ ಆದ್ಮೇಲೆ ನೀವು ತಪ್ಪಿತಸ್ಥರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಆ ಒಂದು ಇದನ್ನೇ ಇಲ್ದಿರ ಎಲ್ಲ ಇದೇನು ದಪ್ಪ ಚರ್ಮದ ಸರ್ಕಾರ ಮೇಡಮ್. ನೀವೇನೇ ಭ್ರಷ್ಟಾಚಾರದ ಆರೋಪ ಹೊರಿಸಿ ಯಾವುದೇ ಇದನ್ನ ಮಾಡಿ, ಅವ್ರು ಆ ಕಾಲದಲ್ಲಿ ಅವ್ರು ಕೊಟ್ಟಿದ್ರ, ಈ ಕಾಲದಲ್ಲಿ ಇವ್ರು ಕೊಟ್ಟಿದ್ರ, ನಿಮ್ಮ ಕಾಲದಲ್ಲಿ ಏನು ಅಕೌಂಟಬಿಲಿಟಿ ಏನು? ರಾಜ್ಯದ ದೊಡ್ಡ ಒಂದು ಸಂಪನ್ಮೂಲ ಬರ್ತಾ ಇರೋ ಇದ್ರಲ್ಲಿ ಯಾವ ರೀತಿಯಾದ ನೀವು ಶೋಷಣೆ ಮಾಡ್ತಾ ಇದ್ದೀರಾ? ಅದು ವೈನ್ ಸ್ಟೋರ್ಸ್ ಆಗ್ಬೋದು, ಬಾರ್ಸ್ ಅವ್ರು ಆಗ್ಬೋದು, ಆ ಒಂದು ಸಂಘನೇ ಹೇಳಿದೆಯಲ್ಲ, ಆ ಸಂಘ ಹೇಳಿದೆ ನಾವು ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ, ನಿಮ್ಮ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳ್ತೀವಿ, ನಿಮ್ಮ ಹಿರಿಯ ನಾಯಕರಿಗೆ ಹೇಳ್ತೀವಿ, ಭ್ರಷ್ಟಾಚಾರ ಆಗಿದಾವೆ, ಅದಕ್ಕೋಸ್ಕರ ಪ್ರತಿಭಟನೆ ಅಂತ ನೀವು. ಬರ್ತೀನಿ. ಪ್ರದೀಪ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯಪಾಲರ ನಡವಳಿಕೆ ಬಗ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಏನವರು ಪ್ರಿಪೇರ್ ಮಾಡಿಕೊಟ್ಟಿತ್ತು, ಆ ಭಾಷಣವನ್ನು ಓದದೆ ಅವರು ಓಡೋದ್ರು, ನಿಯಮಾವಳಿಗೆ ವಿರುದ್ಧವಾಗಿದ್ದಾರೆ ಮತ್ತು ಅವರು ರಾಜ್ಯಪಾಲರ ರೀತಿ ನಡ್ಕೊಂಡಿಲ್ಲ. ಮತ್ತು ಅವರೆಲ್ಲ ಒಂದು ಕಡೆ BJP ಪಕ್ಷದ ರಾಜ್ಯಪಾಲರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಅನ್ನೋ ಒಂದು ಆಪಾದನೆಯನ್ನು ಅವ್ರ ಮೇಲೆ ಮಾಡಿ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತು ಹಾಗೆ ಅವ್ರು ಇನ್ನೊಂದು ಏನು VBG ರಾಮ್ಜಿ ಏನು ಕಾರ್ಯಕ್ರಮ ಇದೆ ಅದರದ್ದು ಏನು ಇವತ್ತು ಬದಲಾವಣೆ ಮಾಡಿದ್ದಾರೆ. ಒಂದಷ್ಟು ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರ ತಗೊಂಡಿದೆ ಮತ್ತು ಆ್ಯಕ್ಟ್ ಬದಲಾವಣೆ ಮಾಡಿ ಅದು ಅನುಮೋದನೆ ಕೂಡ ಆಗಿದೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ನಾವು ಮೊದಲನೇದಾಗಿ ಈ VG ರಾಮ್ಜಿ ಈ ಕಾಯ್ದೆ ಏನು ಬದಲಾವಣೆ ಇದೆ ಅಂತ ನೋಡೋಣ. ಒಂದು, ಅದು ಮೇಜರ್ ಬದಲಾವಣೆ ಆಗಿರ್ತಕ್ಕಂಥದ್ದು, ಮೊದಲು 90% ಕೇಂದ್ರ ಸರ್ಕಾರ ಆಕ್ಟ್ ಬಗ್ಗೆ ಮಾತಾಡೋಣ. ಸೊ ನೀವು ಇವತ್ತು ಒಂಥರ ಇಕ್ಕಟ್ಟಿಗೆ ಸಿಗಾಕೊಂಡು ಅವ್ರ ಜೊತೆ ಕೈ ಜೋಡಿಸಿದ್ರ ಅಥವಾ ನಿಮ್ಮ ಪ್ರತಿಭಟನೆ ಹೆಂಗಿತ್ತು? ಅಲ್ಲ, ಏನು ಇಕ್ಕಟ್ಟು ಅನ್ನೋ ಪ್ರಶ್ನೆ ಏನಕ್ಕೆ ಬಂತು? ಅವರ ಪ್ರೊಟೆಸ್ಟ್ ಅಲ್ಲ, ಅವರೆಲ್ಲ ಪ್ರೊಟೆಸ್ಟ್ಗೂ ನೀವು ಕೂಡ ಸಹಭಾಗಿತ್ವ ವಹಿಸಿದ್ರಲ್ಲ. NDA ಭಾಗವಾಗಿದ್ದಾಗ ನೀವು ಇಕ್ಕಟ್ಟಿಗೆ ಸಿಗಾಕೊಳ್ಳುವಂತ ಪ್ರಶ್ನೆ ಯಾಕೆ ಬಂತು? ಇಕ್ಕಟ್ಟು ಪ್ರಶ್ನೆನೇ ಇಲ್ಲ. ಅಲ್ಲ, ನನ್ಗಲ್ಲ, ನಿಮ್ಗೆ ಯಾರು ಹೇಳಿದ್ರ? ಅಲ್ಲ, ಯಾರಾದ್ರೂ ಹಂಗ ಅನ್ಕೊಂಡಿದಾರ? ಯಾರಾದ್ರೂ ಹೇಳಿದ್ರ ಆ ತರ ಇಕ್ಕಟ್ಟಾಗಿದೆ ಅಂತ? ನನಗೇನು ಆ ತರ ಅನಿಸ್ತಾ ಇಲ್ಲ. ಒಂದು ಜವಾಬ್ದಾರಿ ಸರ್ಕಾರವಾಗಿ ರಾಜ್ಯಪಾಲರ ಜೊತೆ ಯಾಕೆ ನಡ್ಕೋಬೇಕು ಮತ್ತು ರಾಜ್ಯಪಾಲರು ನಿರ್ವಹಣೆಗಳೇನು ಅನ್ನೋದ್ರ ಬಗ್ಗೆ ನಿಮಗೆ ಈ ಸಾರ್ವಜನಿಕವಾಗಿ ಅವ್ರು ಯಾಕೆ ನಡ್ಕೊಂಡ್ರು, ಅವ್ರು ರಾಜ್ಯಪಾಲರು ಹೋಗ್ತಾ ಇದ್ದು ಯಾವ ರೀತಿ ಅಡ್ಡಗಟ್ಟಿದ್ರು,
ಅದನ್ನ ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ವಿರೋಧ ಪಕ್ಷವಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷವಾಗಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಜನರ ಮುಂದೆ ತಗೊಂಡೋಗಿ ಈ ಕಾರ್ಯಕ್ರಮ ಯಾಕೆ ಫೇಲ್ಯೂರು, ಯಾಕೆ ಲಾಭ ನಷ್ಟದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಇದೆ. ಅದೆಲ್ಲವನ್ನ ಬಿಟ್ಟು ನೀವು ರಾಜ್ಯಪಾಲರನ್ನ ಅಡ್ಡ ಹಾಕೋದಿದೆಯಲ್ಲ, ಅದೆಂಥ ಸಂಸ್ಕೃತಿ? ಯಾವ ರೀತಿ ನೀವು ಗೌರವವನ್ನು ಕೊಡ್ತಾ ಇದ್ರಿ? ಇದು ಸಂಸ್ಕೃತಿನಾ? ಇದು ಸಂಸ್ಕೃತಿನಾ? ಎಸ್, ಅಫ್ಕೋರ್ಸ್ ಅದು ಸರಿ ತಪ್ಪುಗಳು. ಆಮೇಲೆ ನೀವು ಅಡ್ಡ ಹಾಕಿ ಒಬ್ಬರನ್ನ ನೀವು ವಿರೋಧವನ್ನ ಮಾಡ್ತೀವಿ ಅಂದ್ರೆ ಅದು ಎಂತ ಸಂಸ್ಕೃತಿಯನ್ನು ಸೂಚಿಸ್ತದೆ? ಓಕೆ, ಅದಕ್ಕೋಸ್ಕರ ಪ್ರತಿಭಟನೆ ಅವ್ರ ಜೊತೆಗೆ ನೀವು ಜಾಯಿನ್ ಆಗಿದ್ರಿ. ಓಕೆ, ಅಲ್ಲ, ನಮ್ದು ವಿರೋಧನೇ ಇದೆ, ಜೊತೆಗೆ ಅಲ್ಲ, ನಮ್ದು ವಿರೋಧ ಇದೆ. ಆ ನಡವಳಿಕೆ ಇದೆಯಲ್ಲ, ನಡವಳಿಕೆನೇ ವಿರೋಧಿಸಿದೀವಿ. ಸರಿ, ನಂದನ್ ಅವರೇ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇಲ್ವಾ? ಏಪ್ರಿಲ್ 1ರಿಂದ ಕಾಯ್ದೆನೆ ಬರ್ತಾ ಇದೆ, ಈಗ ನೀವು ಪ್ರೊಟೆಸ್ಟ್ ಅಂತ ಹೋದ್ರೆ ನೋಡಿ, ಇದೇ ತರ ಅವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ರೈತ ವಿರೋಧಿ ಕಾಯ್ದೆ ಕೃಷಿ ಕಾಯ್ದೆ ಸರ್ಕಾರ ಜಾರಿಗೆ ತಂತು. 2 ವರ್ಷ ನಮ್ಮ ರೈತರೊಂದಿಗೆ ನಾವು ಪ್ರತಿಭಟನೆ ಮಾಡಿದ್ವಿ. ಯೂಟರ್ನ್ ತಗೊಂಡು ವಾಪಸ್ಸು ಅದು ಹೆಂಗಿತ್ತು ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ದಾರೆ. ನಿಮ್ಮ ಪ್ರತಿಭಟನೆಗಿಂತ ರೈತರು ಮುಂದಕ್ಕೆ ಅಲ್ಲ, ಎಲ್ಲ ನಾವು ನೋಡಿ, ನಾವು ರೈತರು ಅಲ್ಲ, ರೈತರೊಂದಿಗೆ ಇದು ರೈತರಿಗೋಸ್ಕರ ಮಾಡ್ತಿರೋದು, ಬಡವರಿಗೋಸ್ಕರ ಮಾಡ್ತಾ ಇರೋದು ಈ ಪ್ರತಿಭಟನೆ. ಇದು ನಮಗೋಸ್ಕರ ಅಲ್ಲ, ರೈತರಿಗೋಸ್ಕರ. ರೈತರ ಪರವಾಗಿ ನೀವು ಮಾಧ್ಯಮದವರು ಜೊತೆ ಸೇರ್ಬೇಕು ನಮ್ಮ ಜೊತೆ. ಈ ಪ್ರತಿಭಟನೆಗೆ ನೀವು ಮಾಧ್ಯಮದವರು ಜೊತೆಗೂಡಿಸ್ಬೇಕು. ಇದು ಒಂದು ಬಡ ಜನರ ಹಕ್ಕು, ಒಂದಿದು ಮನ್ರೇಗಾ ಯೋಜನೆ ಬಡ ಜನರ ಹಕ್ಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕಿತ್ಕೊಂಡಿಲ್ವಲ್ಲ? ಒಂದ್ ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ. 2-3 ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ದಯವಿಟ್ಟು ಮಧ್ಯದಲ್ಲಿ ಮಾತಾಡ್ಬಿಡಿ. ಮುಂಚೆ 10% ಮಾತ್ರ ರಾಜ್ಯ ಸರ್ಕಾರ ಇದಕ್ಕೆ ಹಣ ಕೊಡ್ತಿತ್ತು. ಇವತ್ತು 40% ರಾಜ್ಯ ಸರ್ಕಾರ ಹಣ ಕೊಡಬೇಕು. ಏನಕ್ಕೆ ನಾವು ರಾಜ್ಯ ಸರ್ಕಾರ 40% ಕೊಡಬೇಕು? ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ವಿಪಕ್ಷ ಇರೋ ರಾಜ್ಯಗಳಿಗೆ ಇವರು ಅನುದಾನದಲ್ಲಿ ತುಂಬ ಕೋತ ಮಾಡ್ತಿದ್ದಾರೆ. 15 ಫೈನಾನ್ಸ್ ಕಮಿಷನಲ್ಲಿ, 16 ಫೈನಾನ್ಸ್ ಕಮಿಷನಲ್ಲಿ ಆಲ್ರೆಡಿ 1,25,000 ಕೋಟಿ ರೂಪಾಯಿ ಇವರು ಕೊಟ್ಟಿರುವ ನೀತಿ ಆಯೋಗದ ರಿಪೋರ್ಟಲ್ಲೇ ಉಲ್ಲೇಖ ಆಗಿದೆ. 15ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ರಾಜ್ಯಕ್ಕೆ ಬಂದಿಲ್ಲ ದುಡ್ಡು ಅಂತ ನೀತಿ ಆಯೋಗದ ರಿಪೋರ್ಟೇ ಹೇಳಿದೆ. ಒಂದು ನಿಮಿಷ ಮುಗಿಸ್ಬಿಡ್ತೀವಿ ದಯವಿಟ್ಟು. 1,25,000 ಕೋಟಿ ಆಲ್ರೆಡಿ ಕೋತ ಆಗಿದೆ. ಅದ್ರ ಮೇಲೆ ಇವರು ಬರೆ ಹಾಕ್ತಾ ಇದ್ದಾರೆ, ಈ 40% ಎಕ್ಸ್ಟ್ರಾ ನಾವು ರಾಜ್ಯ ವ್ಯಯಿಸಬೇಕು. ಏನಕ್ಕೆ ನಾವು ರಾಜ್ಯ ವ್ಯಯಿಸಬೇಕು? ರೈತರಿಗೆ ಪ್ರಾಬ್ಲಮ್. ಒಂದ್ ನಿಮಿಷ ಕೇಳಿ. ಇವಾಗ ಸೆಕೆಂಡ್ ಹೇಳ್ಬಿಡ್ತೀನಿ, ಮಧ್ಯದಲ್ಲಿ ಬಾಯಕ್ಬಿಡಿ. ಅಲ್ಲ, ಒಂದ್ ನಿಮಿಷ ನೀವು ಮಾತಾಡಿ ಪ್ರಶ್ನೆಗೆ. ಸೆಕೆಂಡು, ವರ್ಷದ 365 ದಿವಸ ಕೂಲಿಗೆ ಸಿಕ್ತಿತ್ತು ಹಳೆ ಬಿಲ್ ಪ್ರಕಾರ, ಹಳೆ ಪಾಲಿಸಿ ಪ್ರಕಾರ. ಇವತ್ತು ಕೇವಲ ಒಂದು ಸೀಸನಲ್ಲಿ ಮಾತ್ರ ಅವ್ರಿಗೆ ಕೂಲಿ ಸಿಗುತ್ತೆ. ಹೌದಾ? ಏನೋ 100 ದಿನ ಇದ್ದು ನೀವು 125 ಮಾಡಿ. ಅಲ್ಲ, ಇವಾಗ 125 ಅಲ್ಲ, ಕೇವಲ 365 ದಿವಸ ಯಾವ ತರ ಹೋಗಿ ಕೂಲಿ ಮಾಡ್ಬೋದಾಗಿತ್ತು ರೈತ, ಇಲ್ಲ ಬಡ ಜನರು, ಯಾರೋ ಮಹಿಳೆಯರು. ಇವತ್ತು ಅವ್ರು ಫಿಕ್ಸ್ ಮಾಡ್ತಾರೆ ಆ ಟರ್ಮ್ ಅಲ್ಲಿ. ಥರ್ಡ್, ಇವರು ಕೇಂದ್ರ ಸರ್ಕಾರ ಏನ್ ಡಿಸೈಡ್ ಮಾಡುತ್ತೋ, ಯಾರು ಕೊಡ್ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾರೆ. ಡಿಸೆಂಟ್ರಲೈಸ್ ಇತ್ತು ಯಾವ UPA ಅವಧಿಯಲ್ಲಿ. ಇವಾಗ ಡೆಲ್ಲಿಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ, ಇವನು ಕೊಡಿ, ಅವನು ಕೊಡಿ, ಇವನು ಕೊಡಿ, ಅವನು ಕೊಡಿ ಅಂತ. ನೀವು ಮಾಡೋದಲ್ವಾ ರಾಜ್ಯ ಸರ್ಕಾರ? ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಕಾಂಟ್ರಾಕ್ಟರ್ಗೆ ಹೇಳುತ್ತೋ ಅದನ್ನ ಮಾಡೋದು ಹೊರತು